ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟ್ರಂಪು ಹೇಳ್ತಾನೆ, ಟ್ರಂಪ್ ಹೇಳೋದೇನೋ ನಾನು ಭಾರತದ ಫ್ರೆಂಡು, ಮೋದಿ ಮೇರಾ ದೋಸ್ತ್ ಅಂತ ಹೇಳ್ತಾರೆ. ದೋಸ್ತಲ್ಲ, ನಾವು ಇದೊಂದು ಹೇಳ್ತೀನಿ, ನಾನು ಇದನ್ನ ಹೇಳಲೇಬೇಕು. ಯಾಕಂತಂದರೆ ಇರಾನ್ 2018 ನಮ್ಗೆ ಹೇಳುತ್ತೆ, ಇಲ್ಲಿಂದ ಒಂದು ಪೈಪ್ ಹಾಕೋಬೇಡಿ, 750-800 ಕಿಲೋಮೀಟ್ರ್ ಆಗುತ್ತೆ ಗುಜರಾತ್ಗೆ, ನೀವು ಪೆಟ್ರೋಲ್ ತೊಗೊಳ್ಳಿ, ಏನು ಒಪೆಕ್ ಅವ್ರು ಏನು ರೇಟ್ ಫಿಕ್ಸ್ ಮಾಡಿದ್ದಾರೆ ಅದಕ್ಕಿಂತ 12% ಕಮ್ಮಿ ರೇಟಿಗೆ ನಾನು ಪೆಟ್ರೋಲ್ ಕೊಡ್ತೀನಿ ನಿಮಗೆ, ಗ್ಯಾಸ್ ಬೇಕಾದ್ರೆ ಫ್ರೀ ಆಗಬೇಕಾದ್ರೆ ತೊಗೊಳ್ಳಿ, ನನಗೇನು ಇದಿಲ್ಲ. ಈ ರೀತಿ ಒಂದು ನೆಗೋಷಿಯೇಷನ್ ಆಗ್ತಾ ಇರುತ್ತೆ. ಬಟ್ ಪಾಕಿಸ್ತಾನದ ಮೇಲೆ ಹಾಕ್ಬೇಕಾಗಿತ್ತು ಪೈಪು, ಆ ಪೈಪ್ನ ಎಳಿಬೇಕಾದ್ರೆ ಅವಾಗ ಹೇಳ್ತಾರೆ ಅವ್ರು, ನಾನು ಪಾಕಿಸ್ತಾನ ಒಪ್ಪಿಸ್ತೀನಿ, ನೀವು ಹಾಕೊಳ್ಳಿ. ಪಾಕಿಸ್ತಾನ ಒಪ್ಪಿಸ್ತಾರೆ. ಒಪ್ಸಿದ ಮೇಲೆ ಏನಾಗುತ್ತೆ, ಇವ್ರು ಹೇಳಿರ್ತಾರೆ 12 ದಿವಸ ಟೈಮ್, ನಿಮಗೆ 7 ದಿವಸ ಟೈಮ್ ಕೊಡ್ತೀವಿ, ನೀವು ಪೆಟ್ರೋಲ್ ತೊಗೊಂಡು ದುಡ್ಡು ಕೊಡಬೇಡಿ, ತೊಗೊಂಡು ರಿಫೈನ್ ಮಾಡಿ ಮಾರಿ ನಿಮ್ಮ ಹತ್ರ ದುಡ್ಡು ಬಂದ ಮೇಲೆ ನಮಗೊಂದಿಷ್ಟು ವಸ್ತುಗಳು ಬೇಕು. ಅಂದರೆ ಅವ್ರಿಗೆ ಏನಂತ ಅಂದರೆ ಪಾಕಿಸ್ತಾನದವ್ರಿಗೆ ತರಕಾರಿ ಬೇಕು, ಫ್ರೂಟ್ಸ್ ಬೇಕು, ಮೊಟ್ಟೆ ಬೇಕು, ಚಿಕನ್ನು, ಇವೆಲ್ಲ ಮಾಂಸ ಏನಿದೆ ಅದೆಲ್ಲ ಅವ್ರಿಗೆ ಬೇಕು. ಆಮೇಲೆ ಬಾಸ್ಮತಿ ರೈಸ್ ಬೇಕು ಇಂಡಿಯಾದವ್ರಿಗೆ. ಇದೆಲ್ಲ ತೊಗೊಂಡು ಉಳಿದಂಥ ದುಡ್ಡನ್ನ ಯುಕೋ ಬ್ಯಾಂಕಲ್ಲಿ ರುಪೀಸಲ್ಲಿ ಕೊಡಿ ಅಂತ ಹೇಳ್ತಾರೆ. ರುಪೀಸಲ್ಲಿ ಯಾವ ದೇಶ ನಿಂಗೆ ಹೇಳಲ್ಲ, ನಿಮ್ಮ ಕರೆನ್ಸಿಲೇ ಕೊಡಿ ಅಂತ. ಈ ಆಫರ್ ಕೊಟ್ಟಿರ್ತಾರೆ ಕಮೇನಿ, ಇಸ್ರೇಲ್ ಅವ್ರು, ನಮ್ಮ ಇರಾನ್ ಅವ್ರು ನಮಗೆ. ಬಟ್ ನಾವೇನು ಮಾಡ್ತೀವಿ, ಟ್ರಂಪ್ ಹೇಳ್ತಾರೆ ನೀವು ಯಾವ ಕಾರಣಕ್ಕೂ ಪೈಪ್ ಹಾಕಂಗಿಲ್ಲ. ಒಂದು ನೋಡಿ, ನೀವು ಪೈಪ್ ಹಾಕೋದ್ರಿಂದ ಲಾಭ ಏನು ಅಂತಂದ್ರೆ ನಿಮಗೆ ಇಲ್ಲೇನು ಲೋಡಿಂಗು ಅನ್ಲೋಡಿಂಗು ಬರುತ್ತೆ ಶಿಪ್ಪು, ಅದು ಉಳಿತೆ, ಅಲ್ಲೊಂದು 15% ಉಳಿಸ್ತೀರಿ. ಇವ್ರು 12% ಕಮ್ಮಿ ಕೊಡ್ತಾ ಇದ್ದಾರೆ. ನೀವು ಏನಂತಂದ್ರೆ 50-60 ರೂಪಾಯಿ ಪೆಟ್ರೋಲ್ ನಾವು ಇಲ್ಲಿ ಇದು ಮಾಡ್ಬೋದಾಗಿತ್ತು. ಜೊತೆಗೆ ನಾವು ಇದೇ ಪೆಟ್ರೋಲ್ ರಿಫೈನ್ ಮಾಡಿ ಬಾಂಗ್ಲಾದೇಶ, ಶ್ರೀಲಂಕಾ, ಮಯನ್ಮಾರು, ಮಲೇಷಿಯಾ, ಸಿಂಗಾಪುರ, ಮುಂದಿನಿರೋ ದೇಶಕ್ಕೆ ಮಾರಿದ್ರು ಯಾರು ಕ್ವಶನ್ ಮಾಡ್ತಿರಲಿಲ್ಲ. ಸೊ ಇಂಥ ಒಂದು ಅವಕಾಶ ನಾವು ಟ್ರಂಪ್ ಹೇಳುತ್ತೆ, ಇದು ಯಾವ ಕಾರಣಕ್ಕೂ ನೀವು ಹಾಕಂಗಿಲ್ಲ, ಅವ್ರ ಮೇಲೆ ಸ್ಯಾಂಕ್ಷನ್ ಇದೆ, ನೀವು ಮಾಡೋಕ್ಕೂಡ್ದು ಅಂತ. ನಾವು ಅದನ್ನ ಮಾಡಲ್ಲ. ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ, ಈಗ ನಾವು ಅವತ್ತೇನಾದರೂ ಪೈಪ್ ಹಾಕ್ಸ್ಕೊಂಡಿದ್ರಿ, ಇವತ್ತು ಆರ್ಮೋಜ್ ಬಂದಾಗಿರಲಿ, ಯಾವುದೇ ಏನು ಜಲಸಂಧಿ ಬಂದಾಗ ನಮಗೇನು ಸಮಸ್ಯೆ, ನಮ್ಮ ಬರೋ ಪೈಪ್ ನಮ್ಮ ನೀರು ಬರ್ತಾ ಇರ್ತಿತ್ತು, ಆರಾಮಾಗಿರ್ತೀವಿ. ಈಗ ನೋಡಿ, ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ, ಕಿಲೋಮೀಟ್ರ್ ಗಟ್ಟಲೆ LPGಗಾಗಿ ನಿಂತವ್ರೆ, ಬೈದಲ್ಲಿದ್ದಾರೆ, ಎಷ್ಟೋ ಹೋಟೆಲ್ಗಳು ಮುಚ್ಕೊಂಡಿದ್ದಾರೆ. ಏನಕ್ಕೆ ಅಂತ ನಾವು ಮಾಡಿದ ತಪ್ಪು. ಯಾವತ್ತೂ ಏನಂತ ಅಂತಂದರೆ ನಾವುಗಳು ನಮ್ಮ ವಿವೇಚನೆಯಿಂದ ಯೋಚನೆ ಮಾಡಬೇಕು, ನನಗೆ ಇದರಿಂದ ಏನು ಲಾಭ ಆಗುತ್ತೆ ಅಂತ. ಈ ಒಂದು ವಿಷಯಕ್ಕೆ ಸಹ ನೋಡಿದ್ರೆ ಪಾಕಿಸ್ತಾನ ಅಂಥ ಯೂಸ್ ತುಂಬ ತೊಗೊಳುತ್ತೆ, ಅಮೇರಿಕದ ಥರ ಲಾಭ ತೊಗೊಳುತ್ತೆ, ಚೈನಾದ ಥರದಿಂದನೂ ತೊಗೊಳುತ್ತೆ. ಬಟ್ ನಾವು ಇದರಲ್ಲೆಲ್ಲೋ ಈ ಒಂದು ಒತ್ತಡಕ್ಕೆ ಮಣಿಬಾರ್ದಾಗಿತ್ತು. ಎಸ್, ಟ್ರಂಪ್ ಯಾವಾಗಲೂ ಮಾಡೋದೇನಂತಂದ್ರೆ, ಅಮೇರಿಕ ತನ್ನ ಉತ್ಪನ್ನಗಳನ್ನ ಮಾರೋಕ್ಕೆ ಇಂಡಿಯಾ ಬೇಕು ಅವ್ರಿಗೆ. ಯಾಕಂದ್ರೆ ಅತಿ ಹೆಚ್ಚು ಮಿಡಲ್ ಫ್ಯಾಮಿಲಿ ಇರೋದು ನಮ್ಮಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋದು. ಹಾಗಾಗಿ ಭಾರತದ ಮೇಲೆ ಅವ್ರು ಯುದ್ಧ ಮಾಡಲ್ಲ. ಭಾರತ ಹೇಳ್ದಂಗೆ ಕೇಳಬೇಕು. ಅವರು ಏನಿರ್ಬೋದು, ಆ್ಯಪಲ್ ಫೋನ್ ಆಗಿರ್ಬೋದು, ಕೋಕೋಕೋಲಾ ಇರ್ಬೋದು, ಪೆಪ್ಸಿ ಇರ್ಬೋದು, ಅಡೋಬಿ, ಆಮೇಲೆ ನಾವು ಬಳಸುವಂಥ ಫೇಸ್ಬುಕ್ಕು, ವಾಟ್ಸಪ್ಪು, ಮೆಟಾ, ಏನೇನು ಹೇಳ್ತಾ ಇದ್ದೀವಲ್ಲ, ಯೂಟ್ಯೂಬು, ಗೂಗಲ್, ಎಲ್ಲ ಅಮೇರಿಕದ್ದು. ಅಮೇರಿಕಕ್ಕೆ ದುಡ್ಡು ನಾವು ಕೊಡ್ತಾ ಇದ್ದೀವಿ, ನಾವು ಅವ್ರ ಬಿಸ್ನೆಸ್ನ ನಡೆಸ್ತಾ ಇದ್ದೀವಿ. ನಾವು ಈಗ ಚೈನಾ ಹಿಂಗೆ ಬ್ಯಾನ್ ಮಾಡಿದೆ, ನಾವೇನಾದರೂ ಬ್ಯಾನ್ ಮಾಡಿಬಿಟ್ರೆ, ಚೈನಾ ಐಫೋನ್ ಬಿಟ್ಟು ಬೇರೆ ಯಾವುದೋ ಅಮೇರಿಕದಿಂದ ತೊಗೊಳ್ಳಿ, ನಾವೇನಾದರೂ ಬ್ಯಾನ್ ಮಾಡಿದ್ರೆ ನಮ್ಮ ಇಡೀ ಜಗತ್ತಿನಲ್ಲಿ ಇರೋವಂಥ 45% ಜನಸಂಖ್ಯೆನೇ ಅವ್ರ ಹತ್ರ ಇಲ್ಲ ಅಂದ್ರೆ ಯಾವ ಬಿಸ್ನೆಸ್ ಮಾಡಿದ್ರೆ ಏನು ಸಕ್ಸಸ್ ಆಗ್ತಾರೆ ಅವರು. ಸೊ ಈ ಅಮೇರಿಕೆಗೆ ಒಂದು ಭಯ ಇರೋದು, ಚೈನಾ ಕಳ್ಕೊಬಿಟ್ಟಿದ್ದೀವಿ, ಇಂಡಿಯಾನ ಇಟ್ಕೋಬೇಕು. ಬಟ್ ಇಂಡಿಯಾ ಏನಂತಂದ್ರೆ ನಮಗೆ ಟ್ರೇಡಿಗೆ ಬೇಕು, ನಾವೇನು ಡಂಪ್ ಮಾಡ್ತೀವಿ ಅದು ತೊಗೋಬೇಕು, ಆ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ನಮ್ಮಷ್ಟೇ.